ಇನ್ನು ಜನವರಿ 1ನೇ ತಾರೀಕಿನಂದು ನಡೆದಂತಹ ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ ಬಿಜೆಪಿಯ ಕಾರ್ಯಕರ್ತರು ಅಥವಾ ನಾಯಕರುಗಳ ಗನ್ಮ್ಯಾನ್ ಕಡೆಯಿಂದನೇ ಹಾರದಂತ ಬುಲೆಟ್ ಅಂತ ಹೇಳ್ತಾ ಇದ್ರೆ, ಬಿಜೆಪಿಯವರು ಇಲ್ಲ ಅದು ಕಾಂಗ್ರೆಸ್ನ ನಾಯಕರುಗಳು ತಂದಿದ್ದಂತ ಖಾಸಗಿ ಅಂಗರಕ್ಷಕರ ಬುಲೆಟೇ ಅಂತ ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಸುದೀರ್ಘವಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಲ ದಾಖಲೆಗಳನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು. ಬಹುಶಃ ಅದರಲ್ಲಿ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕೊಲೆಯಾದಂತ ರಾಜಶೇಖರ್ ಏನಿದ್ದಾನೆ ಆತನಿಗೆ ಬುಲೆಟ್ ಹಾರದಂತದ್ದು ಬಹುಶಃ ಈ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋದಲ್ಲಿ ಕೆಲ ಸಾಕ್ಷ್ಯಗಳು ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಬರೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಹೀಗೆ ಕಲ್ಲು ಬೀಸ್ತಿದ್ದಾನಲ್ಲ ಈತನೇ ರಾಜಶೇಖರ್. ಜನವರಿ 1ರಂದು ಬಳ್ಳಾರಿಯ ಗಲಭೆಯಲ್ಲಿ ಮೃತಪಟ್ಟಿರುವ ಕಾಂಗ್ರೆಸ್ ಕಾರ್ಯಕರ್ತ. ಈ ರಾಜಶೇಖರ್ ಸಾವಿನ ಸುತ್ತ ರಾಜಕೀಯ ಸಮರ ನಡೆಯುತ್ತಿದೆ. ಈತನಿಗೆ ತಗುಲಿದ ಗುಂಡು ಯಾರದ್ದು ಅನ್ನೋ ಪ್ರಶ್ನೆಗೆ ಕೆಲ ದಿನದ ಹಿಂದಷ್ಟೇ ಉತ್ತರ ಸಿಕ್ಕಿತ್ತು. ಇದೀಗ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ನಡೆದ ಗಲಾಟೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ಜನವರಿ 1ನೇ ತಾರೀಕು ರಾಜಶೇಖರ್ ಗಲಾಟೆಯಲ್ಲಿ ಭಾಗಿಯಾಗಿದ್ದ. ಜನಾರ್ದನ ರೆಡ್ಡಿ ನಿವಾಸದ ಕಡೆಗೆ ಕಲ್ಲು ತೂರಾಟ ನಡೆಸಿದ್ದ. ಈ ವೇಳೆ ಪೊಲೀಸರು ರಾಜಶೇಖರ್ಗೆ ಲಾಠಿ ಏಟು ಕೊಟ್ಟಿದ್ರು. ಈ ಎಲ್ಲಾ ದೃಶ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿವೆ. ಇದೇ ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಬಿಡುಗಡೆ ಮಾಡಿದ್ದಾರೆ. ರಾಜಶೇಖರ್ ಬೆನ್ನಿಗೆ ಗುಂಡೇಟು ಬಿದ್ದಿದೆ ಅಂತ ದೃಶ್ಯ ಮುಂದಿಟ್ಟು ವಿವರಿಸಿದ್ದಾರೆ. ರಾಜಶೇಖರ್ ಬೆನ್ನು ತಿರುಗಿಸಿ ಓಡ್ತಿದ್ದಾಗ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಶೂಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ, ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗಲ್ಲ ಪೊಲೀಸೇ. ಇಲ್ಲಿದ್ದಾನೆ ರಾಜಶೇಖರ್, ಇಲ್ಲಿದ್ದಾರೆ ಈಗ ನೋಡಿ, ಹೊಡಿತಾ ಇದ್ದಾರೆ ನೋಡಿ, ಪೊಲೀಸ್ ಹೊಡಿತಾ ಇದ್ದಾರೆ. ಈಗ ಹೊಡಿ ಫೈರ್ ಮಾಡಿದ್ದಾರೆ. ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆಗಡಿ ಕ್ಲಿಯರ್ ಕಟ್ ಇಂಟೆನ್ಷನ್ ಅಲ್ಲಿ ಮಾಡಿರುವಂತ ಮರ್ಡರ್, ಮಿಸ್ಫೈರ್ ಅಲ್ಲ. ಹೀಗೆ ರಾಜಶೇಖರ್ ಓಡ್ತಾ ಬಂದಾಗ ಹಿಂದೆ ಫೈರಿಂಗ್ ಕೂಡ ನಡೆಯಿತು. ಮುಂದೆ ಬಂದವನೇ ಸೀದಾ ನೆಲಕ್ಕೆ ಬಿದ್ಬಿಟ್ಟ. ರಕ್ತದ ಮಡುವಿನಲ್ಲಿ ಬಿದ್ದವನ ಕಂಡು ಕಾಂಗ್ರೆಸ್ ಕಾರ್ಯಕರ್ತರು ಚೀರಾಡುವುದಕ್ಕೆ ಶುರು ಮಾಡಿದ್ರು. ಹೊಡಿದ ತಕ್ಷಣ ರಾಜಶೇಖರ್ ಹಿಂದೆ ತಿರುಗಿ ಓಡ್ತಾನೆ. ಹೊಡಿದ ತಕ್ಷಣ ಬೆನ್ನ ಹಿಂದೆನೆ 4-5 ಅಡಿ ಕೂಡ ಡಿಸ್ಟೆನ್ಸ್ ಇಲ್ಲ, ಸ್ಟ್ರೈಟ್ ಅವೇ ಅವನ್ನ ಫೈರ್ ಮಾಡಿಬಿಟ್ರು. ಗನ್ಮ್ಯಾನ್ ಕಡೆ ಅಲ್ಲೇ ಬಿದ್ಬಿಟ್ಟು ಅವನು. ಇಷ್ಟೊಂದು ಸಾಕ್ಷ್ಯಗಳಿದ್ದಂಥ ಟೈಮಲ್ಲಿ ಕೂಡ ಎಷ್ಟು ಮೊಂಡಾಗಿ ಮೊಂಡತನದಿಂದ ವಾದನ ಮಾಡ್ಕೊಂತ ಬರ್ತಾರೆ ನೋಡ್ರಿ. ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಎದುರುಗಡೆ ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನ, ಮಕ್ಕ ತೆರೀತಿ ಅಂತಾನೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಈ ಹೊತ್ತಲ್ಲೇ ರಾಜಶೇಖರ್ ಅಂತ್ಯಕ್ರಿಯೆ ಸುತ್ತ ಅನುಮಾನದ ಅಲೆ ಎದ್ದಿದೆ. ಯಾಕಂದ್ರೆ ರಾಜಶೇಖರ್ ಮೃತದೇಹವನ್ನ ದಹನ ಮಾಡಲಾಗಿದೆ. ಯಾಕೆ ದೇಹ ಸುಟ್ರಿ ಅನ್ನೋ ಪ್ರಶ್ನೆಯನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಎತ್ತಿದ್ದಾರೆ. ದೇಹದಲ್ಲಿ 4-5 ಬುಲೆಟ್ ಇದ್ವು ಅಂತ ಶ್ರೀರಾಮುಲು ಆರೋಪಿಸಿದ್ದಾರೆ. ಇಂಥ ಒಂದು ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ವ್ಯಕ್ತಿನ ತರಾತುರ್ಲಿ ಕರ್ಕೊಂಡು ಸುಟ್ಟಾಕಿದ್ ಯಾತಕ್ಕೆ? ಆ ಬಾಡಿನ ಯಾವ ಕಾರಣಕ್ಕೆ ಸುಟ್ಟಾಕಿದಿರಿ? ಇಲ್ಲಿ ಏನು ಸತ್ಯಾಂಶ ಹೊರಗೆ ತರ್ತೀರಿ ಸುಟ್ಟಾಕಿ ಬಾಡಿನ? ಆದರೆ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ದೇಹದಲ್ಲಿ ಒಂದೇ ಬುಲೆಟ್ ಇದ್ದಿಲ್ಲ, ಇನ್ನು 4-5 ಒಂದು ಬುಲೆಟ್ಗಳಿದ್ದು. ಆ ಬುಲೆಟ್ ಮತ್ತೆ ಪುನಃ ಇನ್ವೆಸ್ಟಿಗೇಷನ್ ಆದ್ರಿಗಿನ ಪುನಃ ಯಾರನ್ನಾಗಲೂ ಅಬ್ಜೆಕ್ಷನ್ ಮಾಡಿದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೋದು ಅನ್ನೋಂಥ ಕಾರಣದಿಂದ ಸಾಕ್ಷಿ ನಾಶ ಮಾಡೋ ಸಲುವಾಗಿ ಈ ರೀತಿ ಮಾಡಿದ್ದಾರೆ. ಈ ನಡುವೆ ಬ್ಯಾನರ್ ಬಿಚ್ಚಿದ್ದೇ ಗಲಭೆಗೆ ಪ್ರಚೋದನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಪ್ರಶ್ನೆಯೊಂದನ್ನ ಮಾಡಿದ ಎಚ್ಡಿಕೆ ಬ್ಯಾನರ್ಗಾಗಿ ಗುಂಡು ಹಾರಿಸ್ತಾರಾ ಅಂತ ಕೇಳಿದ್ದಾರೆ. ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗ್ಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಬ್ಯಾನರ್ ಕಟ್ಟತಕ್ಕಂಥ ಒಂದು ಗಲಭೆ ಅಸೂಯೆಯಿಂದ 8 ಸುತ್ತು ಗುಂಡಾರಿಸ್ತಕ್ಕಂಥದ್ದು ಎಲ್ಲಾದರೂ ನಾವು ನೋಡಿದೀವ? ಇನ್ನೂ ಪಾಪ ಹುಡುಕ್ತಾನೆ ಅವರೇ ಎಲ್ಲವೇ
ಆ ಕಾರ್ಟ್ರಿಜ್ಗಳು ಅಂತ ಇದೆ. ಇನ್ನು ಹುಡುಕ್ತಾನೆ ಅವರೇ ಎಷ್ಟು ಗುಂಡಾರು ಸಾವಿರ ಏನು ಕತ್ತಿಗೆ. ಇನ್ನಿವತ್ತು ಭರತ್ ರೆಡ್ಡಿ ಬೆಂಬಲಿಗರು ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ವ್ಯಕ್ತಿಯೊಬ್ಬ ನಿಂತಿದ್ದಾನೆ. ಈತ ಗನ್ಮ್ಯಾನ್ ಅಂತ ಭರತ್ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಕಡೆಯವರಿಂದಲೂ ಫೈರಿಂಗ್ ಆಗಿದೆ ಅಂತಿದ್ದಾರೆ. ಆದ್ರೆ ಈ ಆರೋಪವನ್ನ ಶಾಸಕ ಜನಾರ್ದನ್ ರೆಡ್ಡಿ ತಳ್ಳಿ ಹಾಕಿದ್ದಾರೆ. ನನ್ನ ಕಚೇರಿ ಮೇಲೆ ನಿಂತಿದ್ದು ಗನ್ಮ್ಯಾನ್ ಅಲ್ಲ, ಕ್ಯಾಮರಾಮ್ಯಾನ್ ಎಂದಿದ್ದಾರೆ. ವಿನಾಯಕ್ ಬಡಗೇರ್, ಟಿವಿ9, ಬಳ್ಳಾರಿ.